ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ವಿಸಂ ಕೇರಳಸರದಲ್ಲಿ ಸಮನ್ವಯ ವಿದ್ಯಾರ್ಥಿ ವೇದಿಕೆ ಉದ್ಘಾಟನೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭಿಮತ. ಧಾರ್ಮಿಕ ಸಂಸ್ಕೃತಿಯುಳ್ಳ ಭಾರತದ ಇಂದಿನ ಶಿಕ್ಷಣದಲ್ಲಿ ಈಶನೂ ಇಲ್ಲ, ಗಣಪನೂ ಇಲ್ಲ, ಈಗ ರಾಜಕೀಯ ಯೋಚನೆ. ಪರಿಣಿತಿ ಕಲಾಕೇಂದ್ರದಿಂದ ಜುಲೈ 18 ಮತ್ತು 19 ರಾಷ್ಟ್ರೀಯ ಯುವ ನೃತ್ಯೋತ್ಸವ ಆಯೋಜನೆ. ಸರಸ್ವತಿ ನಾಗರಾಜ್ ಅವರಿಗೆ ಲಯನ್ಸ್ ಅತ್ಯುತ್ತಮ ಅಧ್ಯಕ್ಷೆ ಪ್ರಶಸ್ತಿ, ಅಭಿನಂದನೆ. ಧಾರ್ಮಿಕ ಸಂಸ್ಕೃತಿಯುಳ್ಳ ಭಾರತದ ಇಂದಿನ ಶಿಕ್ಷಣದಲ್ಲಿ ಈಶನೂ ಇಲ್ಲ, ಗಣಪನೂ ಇಲ್ಲ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದರು. ಕೇರಳಸರ ವಿಸಂ ಆಶ್ರಯದ ಎಸ್ ರೂಪಶ್ರೀ ಪದವಿ ಪೂರ್ವ ಕಾಲೇಜು ಹೆಗ್ಗೋಡು ಇದರ ಸಮನ್ವಯ ವಿದ್ಯಾರ್ಥಿ ವೇದಿಕೆ ಉದ್ಘಾಟಿಸಿ ವನ ಮಹೋತ್ಸವಕ್ಕೆ ಚಾಲನೆ ನೀಡಿ ನಂತರ ಅವರು ಮಾತನಾಡುತ್ತಿದ್ದರು. ಕೇವಲ ಪದವಿ ಪತ್ರಗಳನ್ನು ಪಡೆಯುವ ಶಿಕ್ಷಣ ಅಥವಾ ಬದುಕು ಕಟ್ಟಿಕೊಳ್ಳುವ ಶಿಕ್ಷಣ, ನಮಗೆ ಯಾವ ರೀತಿಯ ಶಿಕ್ಷಣ ಅಗತ್ಯ ಇದೆ ಎಂದು ವಿದ್ಯಾರ್ಥಿಗಳು ಆಲೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕಾದ ಕಾಲಘಟ್ಟ ಇದು. ದುರಾದೃಷ್ಟವೆಂದರೆ ಶೈಕ್ಷಣಿಕ ವಲಯದಲ್ಲಿನ ರಾಜಕೀಯ ಮೇಲಾಟ ಶಿಕ್ಷಣದ ನಿಲುವಿಗೆ ಅಡ್ಡಿಯಾಗಿದೆ. ಬೆಕ್ಕಿಗೆ ಗಂಟೆ ಕಟ್ಟುವರಾರು ಎನ್ನುವಂತೆ ಶಿಕ್ಷಣ ನೀತಿ ನಿರೂಪಣೆ ಮಾಡುವಲ್ಲಿಯೂ ಸಮಸ್ಯೆಗಳು ಉದ್ಭವಿಸಿದೆ. ಗ್ರಾಮೀಣ ಭಾಗದ ಮಕ್ಕಳು ಕಲಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಾತ್ಮಕ ಶಿಕ್ಷಣದಿಂದ ಮಾತ್ರ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಅವರು ಅಭಿಮತ ವ್ಯಕ್ತಪಡಿಸಿದರು. ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿ, ಕೇರಳಸರ ವಿದ್ಯಾಭಿವೃದ್ಧಿ ಸಂಘ 5 ದಶಕಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದೆ. ಮಕ್ಕಳಿಗೆ ಶಿಕ್ಷಣದ ಜೊತೆ ವ್ಯಕ್ತಿತ್ವ ನಿರ್ಮಾಣದಂತಹ ಪೂರಕ ಚಟುವಟಿಕೆಗಳನ್ನು ನೀಡಿ ಸಮೂಹ ನಾಯಕತ್ವ, ಪರಿಸರ ಕಾಳಜಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯಂತಹ ವಿವಿಧ ಕಾರ್ಯಕ್ರಮವನ್ನು ನಿರೂಪಿಸಲಾಗುತ್ತಿದೆ ಎಂದು ಹೇಳಿದರು. ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಸಭಾತ್ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಅಧ್ಯಕ್ಷ ಸತ್ಯನಾರಾಯಣ ಭಾಗಿ, ಎಂಎಸ್ ನಾಗರಾಜ್, ವಿಠಲ್ ಪೈ, ಎಂಎಂ ತಿಮ್ಮಪ್ಪ, ಅರ್ಚನಾ, ಪೂರ್ಣಿಮಾ, ವಿಷ್ಣುಮೂರ್ತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ವಿದ್ಯಾರ್ಥಿ ಸಂಘದ ಮೂಲಕ ಈ ಶಾಲೆಯ ಉದ್ದೇಶಗಳನ್ನು ಈಡೇರಿಸುವಂತಹ ಅವಕಾಶಗಳು ಸುಶಿಕ್ಷಿತವಾದಂಥ ಸಮಾಜ ನಿರ್ಮಾಣ ಆಗುವಾಗ ಅನೇಕ ಸವಾಲುಗಳು, ಅನೇಕ ಸಮಸ್ಯೆಗಳು ನಮಗೆ ಆಗ್ತಾ ಇರ್ತವೆ. ನಾನು 1ನೇ ತರಗತಿ ಶಾಲೆಗೆ ಹೋಗುವಾಗ ಎಲ್ಲರೂ ಒಟ್ಟಾಗಿ ಸರಸ್ವತಿಯ ಮೂರ್ತಿಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕಾಗಿದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅಂಥ ಭಾಗ್ಯ ಮಕ್ಕಳಿಲ್ಲ. 1ನೇ ತರಗತಿಗೆ ಒಂದು ಪುಸ್ತಕ ಕೊಡ್ತಾ ಇತ್ತು. ಆ ಪುಸ್ತಕದಲ್ಲಿ ಒಂದು ಪಾಠದಲ್ಲಿ ಈಶ್ವರನ ಚಿತ್ರ ಇದೆ, ಅದರ ಕೆಳಗೆ ಗಣಪತಿ ಚಿತ್ರ ಇರ್ತದೆ. ಎಷ್ಟನೇ ತರಗತಿಯಲ್ಲಿ? 1ನೇ ತರಗತಿ ಬರೀತಾ ಇದ್ರು. ಈಶ್ವರನ ಚಿತ್ರದ ಎದುರುಗಡೆ ಇವನು ಈಶ, ಅದರ ಕೆಳಗೆ ಒಂದು ಗಣಪತಿ ಚಿತ್ರ ಇರ್ತದೆ. ಅದರ ಮುಂದೆ ಬರೀತಾ ಇದ್ರು ಇವನು ಗಣಪ, ಇವನು ಈಶ, ಇವನು ಗಣಪ, ಗಣಪ ಈಶನ ಮಗ ಅಂತ ಬರೀತಾ ಇದ್ದೆ. ಈಗ ನಮ್ಮ ಪುಸ್ತಕದಲ್ಲಿ ಈಶ್ವರ ಇಲ್ಲ, ಗಣಪನೂ ಇಲ್ಲ. ಈಶ ಇದ್ರೆ ಗಣಪ ಇದ್ರೆ ದೊಡ್ಡ ಗಂಡಾಂತರ ಗಲಾಟೆ ಏನೇನಾಗ್ತಾ ಇರ್ತದೆ ಇವತ್ತು. ಹಾಗಾಗಿ ಅವತ್ತಿನ ಧಾರ್ಮಿಕ ಪ್ರಜ್ಞೆಯ ಜಾಗೃತಿಯ ಮೂಲಕ ಕಲಿಸ್ತಾ ಇರುವಂಥ ಶಿಕ್ಷಣ ಇವತ್ತಿದೆ ಅಂತ ಅನಿಸಲಿಲ್ಲ. ನಾನು 1ನೇ ತರಗತಿ ಹೋಗುವಾಗ ABC 3 ಕ್ಲಾಸ್ ಇತ್ತು. A ಒಳಗೆ ನೈವೇದ್ಯ ಇರ್ತಾ ಇದ್ರು ಮಕ್ಕಳು, B ಒಳಗೆ ಇರ್ತಾ ಇದ್ರು, C ಯಲ್ಲಿ ಇರ್ತಾ ಇದ್ರು. ಸಿಗಿಂತ ಜಾಸ್ತಿ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಕಟ್ಟಡ ಇರಲಿಲ್ಲ. 1ನೇ ತರಗತಿಯಲ್ಲಿ ABC 3 ಸೆಕ್ಷನ್ ಇತ್ತು. ಕೊನೆ ಬಂದವರೆಲ್ಲ ಕ್ಲಾಸಿಗೆ ಸೀದಾ ಬರ್ಬೋದು, ಅದಕ್ಕೆ ನಿಯಮಗಳಿರಲಿಲ್ಲ. ತುಂಬ ಜನ ನನಗೊಂದು ದಿವಸ ಮಾಸ್ಟರ್ ಸಾಗರ ಪರಿಣಿತಿ ಕಲಾಕೇಂದ್ರದ ಆಶ್ರಯದಲ್ಲಿ ಜುಲೈ 18 ಮತ್ತು 19ರಂದು ರಾಷ್ಟ್ರೀಯ ಯುವ ನೃತ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿನ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣದಲ್ಲಿ ಅಂದು ಸಂಜೆ 5 ಗಂಟೆಗೆ ಉದ್ಯಮಿ KS ಕಿರಣ್ ಕುಡುಪಲಿ ಅವರು ನೃತ್ಯೋತ್ಸವ ಉದ್ಘಾಟಿಸಲಿದ್ದಾರೆ. ಮಣಿಪುರಿ, ಭರತನಾಟ್ಯಂ, ಕಥಕ್, ಕುಚುಪುಡಿ ನೃತ್ಯವನ್ನು ಕ್ರಮವಾಗಿ ರಿಮಿತ್ ತಂಡ, ಗಣೇಶ್ ತಂಡ, ಸೃಷ್ಟಿ ತಂಡ, ರಕ್ಷಿತಾ ತಂಡ 18ರಂದು ಹಾಗೂ 19ರಂದು ಮನು, ಡಾಕ್ಟರ್ ಸುರೇಶ್, ಯಶಸ್ವಿನಿ ಮತ್ತು ಅಮೂಲ್ಯ ಪ್ರದರ್ಶನ ನೀಡಲಿದ್ದಾರೆ ಎಂದು ಪರಿಣಿತಿ ಕಲಾಕೇಂದ್ರದ ಮುಖ್ಯಸ್ಥ ವಿದ್ವಾನ್ ಗೋಪಾಲ್ ತಿಳಿಸಿದ್ದಾರೆ. ಸಾಗರ ಶ್ರೀಗಂಧ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಸರಸ್ವತಿ ನಾಗರಾಜ್ ಅವರಿಗೆ ಅತ್ಯುತ್ತಮ ಅಧ್ಯಕ್ಷೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಗಿದೆ. ಈಚೆಗೆ ನಡೆದ ಲಯನ್ಸ್ ಜಿಲ್ಲಾ ಪ್ರಶಸ್ತಿ ಸಮಾರಂಭದಲ್ಲಿ ಸರಸ್ವತಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿರುವ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಗೂ ಸೇವಾ ಕಾರ್ಯಗಳನ್ನು ಪರಿಗಣಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ಸಫನಾ ಸುರೇಶ್ ಪ್ರಶಸ್ತಿ ಪ್ರದಾನ ಮಾಡಿದರು.
ಈ ವೇಳೆ ಮಹಾಬಲೇಶ್ವರ್, ನಾಗರಾಜ್, ವಿನಯ್ ಮತ್ತಿತರರು ಇದ್ದರು. ನಮಸ್ಕಾರ.